ನಮಃ ಶ್ರೀಮಾತ್ರೇ ನಮಃ. ಆ ಪರಮೇಶ್ವರಿ ಜಗತ್ತನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಾಗೂ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕಾರ್ಯಗಳನ್ನು ಸುಗಮವಾಗಿ ಮಾಡೋದಕ್ಕೆ ತನ್ನದೇ ಆದಂತಹ ದಶಮಹಾವಿದ್ಯೆ ಸ್ವರೂಪದಲ್ಲಿ ವಿದ್ಯಮಾನಳಾಗಿ ಪ್ರಕೃತಿಯ ಅನೇಕ ಘಟನೆಗಳನ್ನು ಹಾಗೂ ತತ್ವಗಳನ್ನ ನಿಯಂತ್ರಣ ಮಾಡ್ತಾ ಇರ್ತಾಳೆ. ಅದು ಒಂದು ಕಡೆಯಾದರೆ ಕೇವಲ ದಶಮಹಾವಿದ್ಯೆಗಳು ಮಾತ್ರ ಅಲ್ಲ, ಸಿದ್ಧವಿದ್ಯೆಗಳು ಹಾಗೂ ಮಹಾಗುಪ್ತ ವಿದ್ಯೆಗಳು ಈ ಎಲ್ಲವೂ ಕೂಡ ದೇವಿಯ ಕೆಲವೊಂದು ಸ್ವರೂಪಗಳು. ಅನೇಕ ದೇವಿಯ ರೂಪಗಳು ಜಗತ್ತಿಗೆ ಪ್ರಾಕಟ್ಯವೇ ಆಗಿಲ್ಲ. ಅದು ಅತ್ಯಂತ ಗೌಪ್ಯಮಯವಾಗಿ ಇರುತ್ತೆ. ಯಾಕಂದರೆ ಆ ಶಕ್ತಿಗಳು ಹೊರ ಜಗತ್ತಿಗೆ ಬಂದಾಗ ಅವರನ್ನು ದುರುಪಯೋಗಪಡಿಸಿಕೊಳ್ಳುವುದು ಅತಿ ಹೆಚ್ಚಾಗಿರೋ ಕಾರಣಕ್ಕೆ ಅವಳು ಪ್ರಾಕಟ್ಯವನ್ನೇ ಹೊಂದೋದಿಲ್ಲ. ಈ ರೀತಿ ಇರುವಾಗ ದಶಮಹಾವಿದ್ಯೆಗಳನ್ನು ನಾವು ಕೇವಲ ಅವಳ ಶಕ್ತಿ ಸ್ವರೂಪವಾಗಿ ನೋಡೋ ಬದಲಾಗಿ ಅವಳ ತತ್ವಗಳಾಗಿ ನೋಡ್ತಾ ಹೋಗಬೇಕಾಗತ್ತೆ. ಕಾಳಿಯಿಂದ ಹಿಡಿದು ಕಮಲಾತ್ಮಿಕವರೆಗೂ ಬರುವಾಗ ಇಡೀ ಜಗತ್ತಿನ ಸೃಷ್ಟಿ ಕಾರ್ಯದ ಒಂದು ರೀಸೈಕಲ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕಮಲಾತ್ಮಿಕ ಉಪಾಸನೆಯ ಬಗ್ಗೆ ಮಾತಾಡೋದಾದರೆ, ಯಾಕಂದರೆ ಇನ್ನೇನು ಗುಪ್ತ ನವರಾತ್ರಿ ಬರ್ತಾ ಇದೆ. ಈ ಗುಪ್ತ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದು ಆರ್ಥಿಕ ಉನ್ನತಿಗೆ ಮಾತ್ರವಲ್ಲ, ನಮ್ಮ ಆಧ್ಯಾತ್ಮಿಕ ಆರ್ಥಿಕ ಉನ್ನತಿಗೂ ಕೂಡ ಬೇಕಾಗುವಂತಹ ಮಹಾಸಾಧನೆ ಆಗಿರುತ್ತೆ. ಮಹಾಲಕ್ಷ್ಮಿಯ ತಾಂತ್ರಿಕ ಸ್ವರೂಪ ಯಾವುದು ಅಂದರೆ ಅದು ಕಮಲಾತ್ಮಿಕ. ಇಲ್ಲಿ ಜಗನ್ಮಾತೆಯ ದಶಮಹಾವಿದ್ಯೆಗಳ ಪ್ರತಿಯೊಂದು ವಿದ್ಯೆಗಳಲ್ಲಿಯೂ ಕೂಡ ಪರಮೇಶ್ವರ ಭೈರವ ಸ್ವರೂಪನಾಗಿ ಅವರ ಜೊತೆ ನಿಂತಿರ್ತಾನೆ. ಒಂದು ಧೂಮಾವತಿಯಲ್ಲಿ ಯಾವುದೇ ಭೈರವರಿಲ್ಲದೆ ತನ್ನ ಶಕ್ತಿಯನ್ನು ನಾನು ಒಬ್ಬಳೇ ನಿಲ್ಲಬಲ್ಲೆ, ಯಾರ ಸಹಾಯವೂ ಇಲ್ಲದೆ ಅನ್ನೋದನ್ನು ತೋರಿಸೋದಕ್ಕೆ ಧೂಮಾವತಿಯಾಗಿ ಅವಳು ನಿಂತ್ಕೊತಾಳೆ. ಹಾಗೆ ಕಮಲಾತ್ಮಿಕೆಯಲ್ಲಿ ಕಮಲಾತ್ಮಿಕ ಭೈರವನಾಗಿ ಮಹಾವಿಷ್ಣುವೇ ನಿಂತ್ಕೊತಾನೆ. ಈ ಜಗನ್ಮಾತೆಯನ್ನು ಅರ್ಥ ಮಾಡಿಕೊಳ್ಳೋದು ಅನ್ನೋದಕ್ಕೊಂದಕ್ಕಿಂತ ಅವಳ ಚೈತನ್ಯ ಸ್ವರೂಪವನ್ನು ನಾವು ತಿಳಿದುಕೊಳ್ಬೇಕಾಗಿರುತ್ತೆ. ಆ ಚೈತನ್ಯ ಸ್ವರೂಪವನ್ನು ತಿಳ್ಕೊಂಡಾಗ ಆ ಜಗನ್ಮಾತೆಯ ಅನುಗ್ರಹ ಎಂಥದ್ದು ಅನ್ನೋದನ್ನು ನಾವು ತಿಳಿದುಕೊಳ್ಬಹುದು. ಹೀಗೆ ಇಲ್ಲಿ ಇವತ್ತು ನಾನು ಯಾವುದರ ಚಿಂತನೆ ಮಾಡ್ತಾ ಇದ್ದೀನಿ ಅನ್ನೋದು ಬಹುತೇಕ ಗೊತ್ತಾಗಿದೆ. ಅದು ತಾಂತ್ರಿಕ ಲಕ್ಷ್ಮಿಯಾಗಿರುವಂಥ ಕಮಲಾತ್ಮಿಕಾ ಬಗ್ಗೆ. ಇಲ್ಲಿ ಕಮಲಾತ್ಮಿಕಾ ಬಗ್ಗೆ ಹೇಳಬೇಕು ಅನ್ನೋವಾಗ ಕಮಲಾತ್ಮಿಕ ಅನ್ನುವ ಹೆಸರು ಹೇಳೋದು ಕಮಲದ ವನದಲ್ಲಿ ವಾಸ ಮಾಡುವವಳು ಅಥವಾ ಕಮಲದ ಮೇಲೆ ಕುಳಿತಿರುವವಳು ಅಂತ ಅರ್ಥ. ಕಮಲ ಅನ್ನುವಂಥದ್ದೇನಿದೆ ಅದಕ್ಕೆ ತನ್ನದೇ ಆದ ಮಹತ್ವವನ್ನು ನಾವು ಆಧ್ಯಾತ್ಮ ಕ್ಷೇತ್ರದಲ್ಲಿ ಕೊಡ್ತಾ ಹೋಗ್ತೇವೆ. ಆ ಕಮಲದ ದಳಗಳು ನಮ್ಮ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಧಾರ ಚಕ್ರದವರೆಗೆ ಏನನ್ನು ನಾವು ನೋಡ್ತಾ ಹೋಗ್ತೀವಿ, ಯಾವುದರ ಒಂದು ಸೂಚಕವಾಗಿ ನೋಡ್ತೀವಿ ಅಂದರೆ ಶಕ್ತಿ ಸೂಚಕವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದು ಮೂಲಾಧಾರ ಚಕ್ರವೇ ಆಗಿರಲಿ, ಸ್ವಾಧಿಷ್ಠಾನವೇ ಆಗಿರಲಿ, ಮಣಿಪುರವೇ ಆಗಿರಲಿ, ಅನಾಹತವೇ ಆಗಿರಲಿ, ವಿಶುದ್ಧಿ ಚಕ್ರವೇ ಆಗಿರಲಿ ಅಥವಾ ಸಹಸ್ರ ಚಕ್ರವೇ ಆಗಿರಲಿ, ಅಲ್ಲಿ ಆ ಚಕ್ರಗಳು ಹೇಗಿದೆ ಅಂದರೆ ಕಮಲ ಸ್ವರೂಪದಲ್ಲಿದೆ. ಅಂದರೆ ಕಮಲ ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ? ಶಕ್ತಿಯನ್ನು ಹಾಗೂ ಚೈತನ್ಯವನ್ನು ಸೂಚಕವಾಗಿರುತ್ತೆ. ಕಮಲ ಅನ್ನೋದು ಬೇರೆ ಏನೂ ಅಲ್ಲ, ಅದು ನಮ್ಮ ಮೋಕ್ಷ ಹಾಗೂ ಜೀವನ ಈ ಎರಡರ ಮಧ್ಯೆ ಇರುವಂತಹ ಒಂದು ಹಂತ. ಆ ಹಂತವನ್ನು ದಾಟಿ ಹೋಗೋದೇ ಒಬ್ಬ ಸಾಧಕನ ನಿಜವಾದ ಸಾಧನೆ. ಕಮಲ ಅಂದಿದ ತಕ್ಷಣ ಅಥವಾ ಕಮಲಾತ್ಮಿಕ ಉಪಾಸನೆ ಅಂದಿದ ತಕ್ಷಣ ನಮಗೆ ಯಥೇಚ್ಛ ಹಣ ಬರುತ್ತೆ, ಸಿರಿವಂತಿಗೆ ಬರುತ್ತೆ ಅಥವಾ ಬೇರೇನೋ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗುತ್ತೆ ಅನ್ನೋವಂಥದ್ದಾದರೆ ಅದನ್ನೂ ಮೀರಿ ನಾವು ಆಧ್ಯಾತ್ಮವಾಗಿ ಚಿಂತನೆ ಮಾಡಬೇಕಾಗತ್ತೆ. ಏನು ಕಮಲಾತ್ಮಿಕ? ಯಾರವಳು? ಕಮಲಾತ್ಮಿಕ ಅಂದರೆ ಅದೊಂದು ಕೋಮಲವಾದಂತಹ ಶಕ್ತಿ, ಯಾರಿಗೂ ಹಾನಿ ಮಾಡದ, ಯಾರಿಗೂ ನೋವು ಮಾಡದ ಅಥವಾ ಏನನ್ನೂ ಬಯಸದ ಒಂದು ಚೇತನಾ ಶಕ್ತಿ. ನಮ್ಮನ್ನು ಜೀವನ್ಮರಣದಿಂದ ಬಿಡುಗಡೆ ಹೊಂದೋದಕ್ಕೆ ಇರುವಂತಹ ಒಂದು ಮಹಾಶಕ್ತಿಯಾಗಿರುತ್ತೆ. ಜೀವನದಲ್ಲಿ ಯಾರು ಪರಿಪೂರ್ಣರಾಗಬೇಕು, ನಾವು ಹೇಗೆ ಆಧ್ಯಾತ್ಮಿಕವಾಗಿ ಪರಿಪೂರ್ಣರಾಗಬೇಕು ಅಂದರೆ ಅವರು ಕಮಲಾತ್ಮಿಕ ಉಪಾಸನೆಯನ್ನು ಮಾಡಿರಬೇಕು ಹಾಗೂ ಆ ಕಮಲದ ರಹಸ್ಯಗಳನ್ನು ತಿಳ್ಕೊಂಡಿರಬೇಕು. ಯೋಗಶಾಸ್ತ್ರದಲ್ಲಿ ಕಮಲಕ್ಕೆ ಅದರದ್ದೇ ಮಹತ್ವವನ್ನು ಕೊಡ್ತೀವಿ ಅಥವಾ ಮಂತ್ರಶಾಸ್ತ್ರದಲ್ಲಿ ಅದರದ್ದೇ ಮಹತ್ವವನ್ನು ಕೊಡ್ತೀವಿ, ಆಧ್ಯಾತ್ಮದಲ್ಲಿ ಅದರದ್ದೇ ಮಹತ್ವವನ್ನು ಕೊಡ್ತೀವಿ. ಅಂತಹ ಕಮಲವನ್ನು ನಾವು ದಶಮಹಾವಿದ್ಯೆಗಳಲ್ಲಿ ಕಮಲಾತ್ಮಿಕ ಆಗಿ ನೋಡುವಾಗ ಅದನ್ನು ಯೋಚನೆ ಮಾಡುವ ಲಹರಿಯನ್ನು ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಕೇವಲ ಹಣ, ಐಶ್ವರ್ಯ, ಸಂಪತ್ತು ಇದೆಲ್ಲವನ್ನು ಒಂದೆಡೆ ಬಿಟ್ಟು ಏನಿದೆ ಆಧ್ಯಾತ್ಮದವಾಗಿ ನೋಡುವಾಗ ನಮ್ಮ ಪ್ರಗತಿ, ಪರಿಪೂರ್ಣತೆ, ಸೌಂದರ್ಯ, ಚೇತನ
ನವ ನೂತನವನ್ನು ಅದು ತಿಳಿಸ್ಕೊಡ್ತಾ ಹೋಗುತ್ತೆ, ಹೊಸತನವನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಒಂದು ಕಮಲದ ಹೂ ಹರಳಿದೆ ಎಂದಾಗ ಅದನ್ನು ನೋಡುವ ರೀತಿ ಎಷ್ಟು ಇರುತ್ತೆ ಅಂದರೆ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಏನೋ ಒಂದು ಖುಷಿ, ಏನೋ ಒಂದು ವ್ಯಕ್ತಪಡಿಸಲಾದ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅದು ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಇಡೀ ಜಗತ್ತು ನಿಂತಿರೋದೇ ಆಕರ್ಷಣೆ ಮೇಲೆ. ಒಂದು ವಸ್ತುವಿಗೆ ಆಕರ್ಷಣೆ ಎಂದು ಮುಗಿದು ಹೋಗಿಬಿಡುತ್ತೆ, ಆ ವಸ್ತು ನಾಶವಾಗಿ ಹೋಗುತ್ತೆ. ಅದು ವ್ಯಕ್ತಿಯಾಗಿರಲಿ, ಭಗವತ್ ಸ್ವರೂಪವಾಗಿ ಯಾವುದೋ ಒಂದು, ಯಾವ ವ್ಯಕ್ತಿ ಅಥವಾ ಶಕ್ತಿಯ ಮೇಲೆ ನಮಗೆ ಆಕರ್ಷಣೆ ನಿಂತು ಹೋಗ್ಬಿಡುತ್ತೆ, ಆಗ ನಾವು ಆ ವಸ್ತುವನ್ನು ಕಳ್ಕೊಳ್ತಾ ಹೋಗ್ತೀವಿ ಅಥವಾ ಆ ಶಕ್ತಿಯನ್ನು ದೂರ ಮಾಡ್ಕೊಳ್ತಾ ಹೋಗ್ತೀವಿ. ಇಡೀ ಜಗತ್ತು ಬಂಧನವಾಗಿರೋದಿಲ್ಲಿ ಆ ಮಹಾಮಾಯೆ ಎನ್ನುವ ಆ ಪರಾಶಕ್ತಿಯ ಆಕರ್ಷಣೆಯಲ್ಲಿ. ಆ ಆಕರ್ಷಣಾ ಶಕ್ತಿಯಲ್ಲಿ ನಾವು ಬಂಧಿತರಾಗಿ ಕೂತ್ಕೊಂಡಿರ್ತೇವೆ. ಇದು ಮೂಲ ತತ್ವ. ಇಡೀ ಜಗತ್ತು ಹೇಗೆ ನಡೀತಾ ಇದೆ ಅಂದರೆ ಅದು ಆಕರ್ಷಣೆಯ ಮೂಲಕವೇ ನಡೀತಾ ಇರುತ್ತೆ. ವಾಟ್ ಈಸ್ ದಟ್ ಆಕರ್ಷಣೆ ಅಂದರೆ, ಒಂದು ಚೇತನದ ಶಕ್ತಿ, ನಮ್ಮನ್ನು ಸೆಳೆಯುವಂತಹ ಒಂದು ಶಕ್ತಿ. ಆ ಸೆಳೆತ ಇಲ್ಲದೇ ಇದ್ದಾಗ ಯಾವುದೂ ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಕಮಲಾತ್ಮಿಕ ಅಂತ ಬಂದಾಗ ನಾವು ಈ ಹಿಂದೆ ಹೇಳಿದ ಹಾಗೆ ಆಧ್ಯಾತ್ಮಿಕವಾಗಿ ಏನನ್ನು ನೋಡ್ಬೋದು, ಏನಿದೆ ಕಮಲಾತ್ಮಿಕ? ದಶಮಹಾವಿದ್ಯೆಗಳನ್ನು ಉಪಾಸನೆ ಮಾಡಬೇಕು ಅನ್ನುವಾಗ ಮೊದಲಿಗೆ ಬರುವುದು ಕಮಲಾತ್ಮಿಕ. ನಾವು ಕಾಳಿಯಿಂದ ತಗೊಳ್ತಾರೆ ಕೆಲವರು, ಆದರೆ ಅಲ್ಲ, ಮೊದಲು ಉಪಾಸನೆ ಮಾಡಬೇಕಾಗಿರೋದು ಕಮಲಾತ್ಮಿಕೆಯಿಂದ. ಯಾಕಂದರೆ ಶಕ್ತಿಯನ್ನು ಯಾವಾಗ ಅಧೋಮುಖವಾಗಿ ಕಳಿಸ್ತಾ ಹೋಗಬೇಕು. ಊರ್ಧ್ವಮುಖವಾಗಿ ಹರಿಯುವ ಶಕ್ತಿ ಯಾವಾಗ ಅಧೋಮುಖವಾಗಿ ಯಾವಾಗ ಹೋಗುತ್ತೆ, ಆಗ ಅದು ಸಾಧನೆ ಆಗಿರುತ್ತೆ. ಜಗನ್ಮಾತೆ ಉಪಾಸನೆಯಲ್ಲಿಯೂ ಕೂಡ ಆ ದಶಮಹಾವಿದ್ಯೆಗಳು ಏನನ್ನು ತಿಳಿಸ್ಕೊಡುತ್ತೆ? ನಮ್ಮ ಶರೀರವನ್ನು ನಾವು ನಮ್ಮ ದೇಹದಲ್ಲಿಯೇ ಇರುವಂತಹ ಆ ಜಗನ್ಮಾತೆಯ ತತ್ವಗಳನ್ನು ನಾವು ಅರಿತುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕಮಲಾತ್ಮಿಕ ಅಂದರೆ ಕೇವಲ ಹಣ ಅಲ್ಲ, ಆಕೆ ಜೀವನದ ಒಂದು ಬದುಕನ್ನು ನಡೆಸುವ ವಿಧಾನ. ಹೇಗೆ ನಾನು ಬದುಕಬೇಕು, ಹೇಗೆ ಈ ಜೀವನವನ್ನು ನಾನು ಸುಗಮವಾಗಿ ತಿಳಿದುಕೊಳ್ಳಬೇಕು, ಪರಮಾರ್ಥವನ್ನು ಹೇಗೆ ಸಾಧಿಸಬೇಕು ಅನ್ನುವಂಥದ್ದು. ಗುಪ್ತ ನವರಾತ್ರಿಯಲ್ಲಿ ಹೇಗೆ ಕಮಲಾತ್ಮಿಕ ಉಪಾಸನೆ ಬಹಳ ಮುಖ್ಯ ಅಂದರೆ, ಎರಡು ರೀತಿಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯ ಜನರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೋದು, ಆದರೆ ಆಧ್ಯಾತ್ಮಿಕ ಸಾಧಕರುಗಳಿಗೆ ತಮ್ಮ ಆಧ್ಯಾತ್ಮ ಶಕ್ತಿಯ ವೃದ್ಧಿ, ಅದು ಕೂಡ ದೊಡ್ಡ ಆಸ್ತಿ, ಅದು ಕೂಡ ದೊಡ್ಡ ಆಸ್ತಿಯಾಗಿರುತ್ತೆ. ಆ ಆಸ್ತಿ ಅನ್ನುವಂಥದ್ದು ಹೆಚ್ಚುಗೊಳಿಸುವಂತಹ ಶಕ್ತಿ ಯಾರಲ್ಲಿದೆ ಅಂದರೆ ಅದು ಕಮಲಾತ್ಮಿಕದಲ್ಲಿ. ಅವಳು ಭೌತಿಕ ಆಸ್ತಿಗಳಿಗೆ ಅಧಿಷ್ಠಾತ್ರಿ ದೇವತೆಯಲ್ಲ, ಆಧ್ಯಾತ್ಮಿಕ ಆಸ್ತಿಗೆ ಅಧಿಷ್ಠಾತ್ರಿ ದೇವತೆ, ಆಧ್ಯಾತ್ಮದ ಶಕ್ತಿಗೆ ಅಧಿಷ್ಠಾತ್ರಿ ದೇವತೆ. ಆ ಸಿರಿ ಸಂಪತ್ತನ್ನು ಯಾರೂ ಕೂಡ ಪಡ್ಕೊಳ್ಳದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಬೇಕು ಬೇಕು ಅನ್ನೋದು ಯಾವುದನ್ನು ಎಂದೂ ನಾಶವಾಗದಂತಹ ಸಂಪತ್ತು. ಆ ನಾಶವಾಗದ ಸಂಪತ್ತು ಯಾವುದು? ಅದು ಆಧ್ಯಾತ್ಮಿಕ ಸಂಪತ್ತು. ಆ ಆಧ್ಯಾತ್ಮಿಕ ಸಂಪತ್ತನ್ನು ಕೊಡುವ ಶಕ್ತಿ ಯಾರಿಗಿದೆ ಅಂದರೆ ಕಮಲಾತ್ಮಿಕ ಆಗಿದೆ. ಕಮಲೆಯ ಉಪಾಸನೆ ಮಾಡುವವರು ಅತ್ಯಂತ ಕೋಮಲವಾಗಿರ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ, ಎಲ್ಲವನ್ನು ಕುತೂಹಲದಿಂದ ನೋಡ್ತಾ ಹೋಗ್ತಾರೆ. ಯಾಕಂದರೆ ಹೊಸತನ, ಕಮಲಾತ್ಮಿಕ ಅಂದ್ರೇ ಹೊಸತನ. ಕಷ್ಟ ಇದೆ, ದುಃಖ ಇದೆ ಅಂದರೆ ಅದೆಲ್ಲವನ್ನು ತೆಗೆದು ಮತ್ತೊಂದು ಹೊಸ ನೂತನ ಬದುಕನ್ನು ಆರಂಭ ಮಾಡುವ ಸಾಧನೆ ಯಾವುದು ಅಂದರೆ ಅದು ಕಮಲಾತ್ಮಿಕ ಸಾಧನೆ. ಕಮಲಾತ್ಮಿಕ ಉಪಾಸನೆ ಆ ಮಹತ್ವ ಯಾಕೆ ಬರುತ್ತೆ ಅಂದರೆ ಅದು ನವನೀತನ. ಒಂದು ಮಗು ಹುಟ್ಟುತ್ತೆ, ಮತ್ತು ತನ್ನ ಯೌವನವನ್ನು ಪ್ರವೇಶ ಮಾಡುತ್ತೆ, ವೃದ್ಧಾಪ್ಯವನ್ನು ಪ್ರವೇಶ ಮಾಡುತ್ತೆ, ಮರಣವನ್ನು ಹೊಂದುತ್ತೆ, ಮತ್ತೆ ಹೊಸ ರೂಪದಲ್ಲಿ ಹೇಗೆ ಮತ್ತೊಂದು ಶರೀರವನ್ನು ಧಾರಣೆ ಮಾಡ್ಕೊಳ್ತಾ ಹೋಗ್ತೀವೋ ಅದೇ ರೀತಿ ಕಮಲಾತ್ಮಿಕ ಒಂದು ಶಕ್ತಿಯಾಗಿ ನಮ್ಮ ಜೀವನದ ಎಲ್ಲ ಏರಿಳಿತಗಳನ್ನು ನಿವಾರಣೆ ಮಾಡ್ಕೊಳ್ತಾ ಆ ಸೃಷ್ಟಿ ಕಾರ್ಯದಲ್ಲಿ ಹೇಗೆ ಬದಲಾವಣೆ ಆಗುತ್ತೋ ನಮ್ಮ ಜೀವನವೂ ಕೂಡ ಹಾಗೆ ನವನೂತನವಾಗಿ ಮಾಡುವಂತಹ ಶಕ್ತಿಯನ್ನು ಆಕೆ ನೀಡ್ತಾ ಹೋಗ್ತಾಳೆ. ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಗ್ತಾ ಇರುತ್ತೆ ಅದೆಲ್ಲವನ್ನು ಕೂಡ ಬದಲಾವಣೆ ಮಾಡ್ತಾಳೆ. ಯಾಕಂದರೆ ಆ ಬದಲಾವಣೆಯ ಸ್ವರೂಪ ಯಾರು? ಕಮಲಾತ್ಮಿಕ. ಬದಲಾವಣೆ ಅಂದ್ರದು ಕೇವಲ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಕೂಡ ನಮ್ಮನ್ನು ಬದಲಾವಣೆ ಮಾಡ್ತಾ ಹೋಗ್ತಾಳೆ. ಶ್ರೀಮಾತ್ರೇ ನಮಃ.